ಗುಡ್ ಮಾರ್ನಿಂಗ್, ಸುಮನ್ ಹಿಯರ್. ಸೊ ಇವತ್ತು ಸಂಡೇ ಇರೋದ್ರಿಂದ ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ ನಮ್ಮ ಊರಿಗೆ. ಸೊ ಊರಲ್ಲಿ ನಮ್ಮ ದೇವಸ್ಥಾನದ ಬಗ್ಗೆ ಮತ್ತು ನಮ್ಮ ಊರ ಕಲ್ಚರ್ ಬಗ್ಗೆ ಹೇಳ್ತೀನಿ. ನಾನು ಪ್ರತಿಯೊಂದು ಅಪ್ಡೇಟ್ಸ್ಗಳು ಕೊಡ್ತೀನಿ. ಆಮೇಲೆ ಇನ್ನೂ ಸ್ನಾನ ಮಾಡಿಲ್ಲ, ಸೊ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅಪ್ಡೇಟ್ಸ್ ಕೊಡ್ತೀನಿ. ಬಾಯ್. ಸ್ನಾನ ಮಾಡಿದ್ದಾಯಿತು. ಇವಾಗ ಮಾಯ್ಶ್ಚರೈಸು ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಬೇಗ ಲೈಟಾಗಿ ಮೇಕಪ್ ಮಾಡ್ಕೊಂಡು ಹೊಡ್ತೀನಿ. ತಲೆ ಇನ್ನೂ ಒಣಗಿಲ್ಲ, ಬೇಕಾದ್ರೆ ಕಾರಲ್ಲಿ ಒಣಗಿಸ್ಕೊಂಡು ಆಮೇಲೆ ಅಲ್ಲಿ ಕೂಮೆಲ್ಲ ಮಾಡ್ಕೊಂಡು ರೆಡಿ ಆಗೋಣ ಅಂತ. ನಾನು 8 o'clockಗೆ ಅಲ್ಲಿ ಇರಬೇಕಾಗಿತ್ತು, ಬಟ್ ಇಟ್ಸ್ ಆಲ್ರೆಡಿ 9:30. ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ, ಅಲ್ಲಿತ್ತು ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಹೌಸ್. ತಿರ್ಗಾ ನಮ್ಮ ಮನೆ ಹತ್ರ ಕಸ ಹಾಕೋದು ಶುರು ಮಾಡಿದ್ರು. ಮಳೆಗಾಲ ಸ್ಟಾರ್ಟ್ ಆಗಿದೆ, ಬಟ್ ಯಾರಿಗೂ ಅದು ಸೆನ್ಸ್ ಇಲ್ವಾ ಗೊತ್ತಿಲ್ಲ. ಇದರಿಂದ ಸೊಳ್ಳೆನೂ ಜಾಸ್ತಿ ಆಗುತ್ತೆ, ಮಕ್ಕಳಿಗೆಲ್ಲ ಇನ್ಫೆಕ್ಷನ್, ಡೆಂಗ್ಯೂಸ್ ಎಲ್ಲ ಆಗ್ತಾ ಇರುತ್ತೆ. ಬಟ್ ದಯವಿಟ್ಟು ನಿಮ್ಮ ಸರೌಂಡಿಂಗ್ನ ಚೆನ್ನಾಗಿ ಇಟ್ಕೊಳ್ಳಿ. BBMP ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಕಸ ನೋಡ್ಕೊಡ್ಲೆ ಕ್ಲೀನ್ ಮಾಡಿ. ಈ ಥರ ಇಷ್ಟೊಂದು ಇಟ್ಕೊಂಡು ಅದನ್ನ ಸೊಳ್ಳೆ ಬಡಿಸಿ ಕಾಯಿಲೆಗಳೆಲ್ಲ ನಾವೇ ಸುತ್ತಮುತ್ತ ನಮ್ಮ ಏರಿಯಾ ಬಡ್ಸ್ಕೊತಾ ಇದ್ದೀವಿ. ದಯವಿಟ್ಟು ಪ್ಲೀಸ್ ಕ್ಲೀನಾಗಿ ಇಟ್ಕೊಳ್ಳಿ. ಸೊ ವಿ ಆಲ್ರೆಡಿ ಆನ್ ದಿ ವೇ. ನಮ್ಮ ಊರ ಹೆಸರು ಬಂದ್ಬಿಟ್ಟು ಶಿವಾಜಿ ಪಾಳ್ಯ. ಸೊ ಶಿವಾಜಿ ಪಾಳ್ಯ ಬಂದ್ಬಿಟ್ಟು ಅದು ಮರಾಠಿಯವ್ರದ್ದು. ಅಲ್ಲಿ ಇರೋ ದೇವಸ್ಥಾನ ಹೆಸರು ಬಂದ್ಬಿಟ್ಟು ಅಂಬಾವಾನಿ ಅಂತ ಇನ್ನೊಂದು ಮುನೇಶ್ವರ ಸ್ವಾಮಿ. ಸೊ ನಾನು ಇಬ್ಬರದ್ದು ಡೀಟೇಲಾಗಿ ಹೇಳ್ತೀನಿ ಒಂದು ವಿಡಿಯೋಲಿ. ಬಟ್ ಇವಾಗ ಅಂಬಾವಾನಿ ಪೂಜೆಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ 50 years ಕಂಪ್ಲೀಟ್ ಆಗಿದೆ ಪ್ರತಿಷ್ಠಾಪನೆ ಆಗಿ. ಸೊ ಆ ವಿಶೇಷ ಪೂಜೆಗೆ ಮತ್ತು ಅಲ್ಲಿ ಏನೇನು ಪದ್ಧತಿ ಹೇಗೆ ಮಾಡ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಊರ ಹಬ್ಬ ಮಾಡೋದು ಯಾವಾಗ ಅಂದರೆ ಮಾರ್ಚ್ ಏಪ್ರಿಲು. ಯುಗಾದಿ ಹಬ್ಬ 15 days ಈಚೆ ಮುಂದೆ ಹಿಂದೆ. ಸೊ ಆ ಥರ ಇಟ್ಕೊಂಡು ಅಂಬಾವಾನಿ ಪೂಜೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ನಾನು ಮುನೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ಸೊ ಫುಲ್ ಪವರ್ಫುಲ್ ಅಲ್ಲಿರೋ ದೇವಸ್ಥಾನ. ಸೊ ಇವಾಗ ಬಂದ್ಬಿಟ್ಟು ನಾನು ಅಂಬಾವಾನಿದು ಡೀಟೇಲ್ ಪೂರಾ ಊರಿಗೆ ಹೋದ್ಮೇಲೆ ಹೇಳ್ತೀನಿ, ಎಲ್ಲ ತಿಳ್ಕೊಂಡು. ಓಕೆ, ಕೀಪ್ ವಾಚಿಂಗ್. ಸೊ ನಾನು ಹಿಂಗೆ ದಾರಿಲಿ ಹೋಗ್ಬೇಕಾದ್ರೆ ನಾನು ನಮ್ಮ ಅಡ್ರೆಸ್ ಹೇಳ್ತೀನಿ ಊರ್ದು. ಫಸ್ಟು ನೆಲಮಂಗ್ಲಾಗೆ ಹೋಗಬೇಕು. ನೆಲಮಂಗ್ಲಾಗೆ ಹೋದ್ಮೇಲೆ ತ್ಯಾಮಂಗ್ಳಿಗೆ ಹೋಗಬೇಕು. ತ್ಯಾಮಂಗ್ಳಿಗೆ ಹೋದ್ಮೇಲೆ ಮುದ್ದಿನಹಳ್ಳಿ ಗೇಟ್ ಅಂತ ಸಿಗುತ್ತೆ. ಆ ಮುದ್ದಿನಹಳ್ಳಿ ಗೇಟ್ ಹತ್ರ ಯೂಟರ್ನ್ ತೊಗೊಂಡು ಒಂದು ಸ್ಟ್ರೈಟ್ ಬಂದರೆ ಬಸವಣ್ಣನ ದೇವಸ್ಥಾನ ಇದೆ. ಸೊ ಅಲ್ಲಿ ಶುಕ್ರವಾರ ಮತ್ತು ಸೋಮವಾರ ಬಂದುಬಿಟ್ಟು ಊಟ ಬಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಸೀದಾ ಹೋದರೆ ಶಿವಾಜಿ ಪಾಳ್ಯ ಸಿಗುತ್ತೆ. ಅಲ್ಲಿ ಬಂದ್ಬಿಟ್ಟು 2 ದೇವರು ಗ್ರಾಮ ದೇವತೆ ಇದ್ದಾರೆ, ಅದು ಅಂಬಾಭವಾನಿ ಮತ್ತು ಮುನೇಶ್ವರ ಸ್ವಾಮಿ. ನಾನು ನಿಮಗೆ ಮುನೇಶ್ವರ ಸ್ವಾಮಿ ದೇವಸ್ಥಾನದ್ದು ಬೇರೆ ಒಂದು ದಿವಸ ಹೇಳ್ತೀನಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಇಲ್ಲೊಂದು ಸತಿಗೆ ತಾಯ್ತ ಕಟ್ಸ್ಕೊಂಡಿದ್ವಿ. ಅಮಾವಾಸ್ಯೆಗೆ ಬಂದು ಅದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಹೋಗೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗ್ಬಿಟ್ಟು ಅಲ್ಲಿ ಇದು ಮಾಡ್ತೀನಿ. ದೊಡ್ಡ ಆಂಜನೇಯ ಸ್ವಾಮಿ ಇದೆ ಮತ್ತು ಪೀಸಾಗಿದೆ ಪ್ಲೇಸ್ ಮಾತ್ರ. ಆನ್ ದಿ ವೇ ಹೋಗ್ಬೇಕಾದ್ರೆ ರೋಡು ಎಷ್ಟು ಕ್ಲೀನಾಗಿ ತಾರೆಲ್ಲ ಹಾಕಿ ಹೈವೇ ತುಂಬ ಚೆನ್ನಾಗಿತ್ತು. ಒಂದು ಗುಡ್ ವೈಬ್ ಇತ್ತು ಹೋಗ್ಬೇಕಾದ್ರೆ. ಇನ್ನು ಮಳೆ ಬಂದಮೇಲೆ ಇದು ಹೆಂಗಿರುತ್ತೋ ಗೊತ್ತಿಲ್ಲ. ನಮ್ಮ ಮೇಡಮ್ ಅಂತೂ ಮಲ್ಕೊಂಡ್ಬಿಟ್ಟಿದ್ದಾರೆ ಕಾರಲ್ಲಿ. ಅವಳು ಯಾವಾಗ ನೋಡು ಮಲ್ಕೊಬಿಡ್ತಾಳೆ ಟ್ರಾವೆಲಿಂಗಲ್ಲಿ. ಬಂತು ನಮ್ಮ ಶಿವಾಜಿ ಪಾಳ್ಯ, ಬಂತು. ನಮ್ಮ ಶಿವಾಜಿ ಪಾಳ್ಯದಲ್ಲಿ ಮುಂಚೆ ಬಂದುಬಿಟ್ಟು ಒಂದು 15 ಮನೆ ಇತ್ತು. ಇವಾಗೇನಿಲ್ಲ ಅಂದರೆ ಒಂದು 50 ಮನೆ, ಒಂದು 500 ಜನ ಎಕ್ಸ್ಟ್ರಾನೇ ಆಗಿದ್ದಾರೆ. ಸೊ ಇದೇ ಥರ ಅಪ್ಡೇಟ್ ಆಗ್ತಾ ಇರಲಿ ಅಂತ ನಾನು ಅಂದ್ಕೊತೀನಿ. ಸೊ ಬನ್ನಿ, ನಾನು ಟೆಂಪಲ್ ಫುಲ್ ತೋರಿಸ್ತೀನಿ ನಿಮಗೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಸೊ ದೇವ ದರ್ಶನ ಆಯಿತು. ಊಟಕ್ಕೆ ಫುಲ್ಲು ರಶ್ ಇತ್ತು, ಕೂತ್ಕೊಂಡ್ವಿ. ಬಿಸಿಲಲ್ಲಿ ಊಟ ಮಾಡ್ತಾಯಿದ್ದೀವಿ ನೋಡಿ. ಅನ್ನಪೂರ್ಣೆ ಸದಾ ಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ, दीक्षां देहि च पार्वती,
ಮುದ್ದಾಗಿರೋ ಕರುಗಳಿತ್ತು, ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಾದಮೇಲೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಮೈಸೂರಿಗೆ ಎಲ್ಲರೂ ಪ್ಲ್ಯಾನ್ ಮಾಡ್ತಿದ್ದೀವಲ್ಲ, ಯಾವತ್ತು ಹೋಗೋಣ? ಅಯ್ಯೋ ನೀನು ಹೋಗ್ತೀಯ, ಅವ್ರು ಬರಲ್ಲ ಅಷ್ಟೇ. ನೀನ್ ಪ್ಲಾನ್ ಮಾಡ್ತಾನೆ ಇರ್ಬೇಕಾಗುತ್ತೆ ಜೀವನ ಪರ್ಯಂತ. ಇವೆಲ್ಲ ಪ್ಲಾನ್ ಮಾಡಿ ಅವ್ಳು ಮಾತ್ರ ಎಕ್ಸಿಕ್ಯೂಟ್ ಮಾಡಲ್ಲ, ಅವ್ಳು ಎಕ್ಸಿಕ್ಯೂಟೇ ಮಾಡಲ್ಲ. ಏನಾದ್ರೂ ಆಗಿರ್ಬೋದು ಪ್ಲಾನ್. ನೀವ್ ಎಲ್ಲಾ ಪ್ಲಾನ್ ಸೆಟ್ ಮಾಡಿ ಈ ಡೇಟ್ ಅಂತ ಹೇಳಿ ನನ್ನ ಕೈಲಾಗಿ ನಾನು ನಿಜವಾಗ್ಲೂ ಆಗಿಲ್ಲ ಅಂದ್ರೆ ಬರಲ್ಲ. ಇದೆಂತ ಮಾತಾಡ್ತಿದ್ದೆ ಚೆನ್ನಾಗಿ ಇನ್ನೊಂದು 10 ವರ್ಷ ಪಕ್ಕ ಆಮೇಲೆ ಬರ್ತೀವಿ. बींगे तले थे काय करना बिचारे हे काय करना. ದರ್ಶನ ಎಲ್ಲ ಚೆನ್ನಾಗಾಯಿತು. ಬೆಂಗಳೂರು ಕಡೆ ಹೊರಟ್ವಿ. ನಾನಿಲ್ಲಿ ನಮ್ಮ ದೇವಸ್ಥಾನದ ಬಗ್ಗೆ ಡೀಟೇಲಾಗಿ ಇವಾಗ ಹೇಳ್ತೀನಿ. ಅಂಬಾಭವಾನಿಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಇಲ್ಲಿ ಪ್ರತಿಯೊಬ್ಬರೂ ನಮ್ಮ ಮನೇಲಿ ಹೆಣ್ಮಗು ಹುಟ್ಟಿದ್ರೆ ಕಲಸ ಹೊರಿಸ್ತೀವಿ ಅಂತ ಹರಕೆ ಹೊತ್ಕೊತಾರೆ. ಅದೇ ಥರ 2 ವರ್ಷದ ಹಿಂದೆ ನನ್ನ ಮಗಳೂ ಕಲಸ ಹೊರಿದ್ಲು. ಈ ಕಲಸ ಹೊರಬೇಕಾದ್ರೆ ಒಂದು ಸುತ್ತಲ್ಲ 3 ಸುತ್ತು ಸುತ್ತಬೇಕು ದೇವಸ್ಥಾನ ಪೂರ. ಒಂದು ಸುತ್ತಲಿರೋ ತೂಕನ 3ನೇ ಸುತ್ತಲ್ಲಿ ಆ ಕಲಸ ಇರಲಿಲ್ಲ. ತುಂಬ ಹೆವಿ ವೇಟ್ ಇರುತ್ತೆ. ಆ ಅಮ್ಮನ ಶಕ್ತಿನೇ ಅದು. ಪ್ರತಿಯೊಬ್ಬರೂ ಇಲ್ಲಿ ಹೆಣ್ಮಕ್ಳಿಗೆ 3 ಇಂದ 11 ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಮಾತ್ರ ಕಲಸ ಹೊರಿಸ್ತಾರೆ, ಬಿಫೋರ್ ಮೆಚೂರ್ಡ್. ಸಿಹಿ ಅಡುಗೆ ಮಾಡಿ ಪ್ರತಿಯೊಬ್ಬರೂ ಆರಾಮಾಗಿ ಬಂದು ಊಟ ಮಾಡಿಕೊಂಡು ಹೋಗ್ಬೋದು. ಅಲ್ಲಿ ಜಾತ್ರೆ ಬಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಮಾಡೋದು. ಪ್ರತಿಯೊಬ್ಬರು ಮನೆಯಿಂದನೂ ಕಲಸಗಳು ತೊಗೊಂಡು ಬರ್ತಾರೆ. ಏನಿಲ್ಲ ಅಂದರೂ 2 ಇಂದ 3 ಸಾವಿರ ಜನ ಸೇರ್ತಾರೆ ಇಲ್ಲಿ. ನನ್ನ ಮಗಳೂ ಕಲಸ ಎತ್ಕೊಂಡಿದ್ಲು 2 ವರ್ಷದ ಮುಂಚೆ. ಆ ಶಕ್ತಿ ಮತ್ತು ಅವಳಲ್ಲಿ ಇದ್ದಿದ್ದು ಕಳೆ ನಾನು ಯಾವತ್ತೂ ಆ ಥರ ನೋಡೇ ಇರಲಿಲ್ಲ. ಅವಳು ಎತ್ಕೊಂಡು 3 ಸುತ್ತು ಸುತ್ತಿದ್ಲು. ನನ್ನ ಮಗಳು ಫುಲ್ ಕಂಪ್ಲೀಟ್ ಮಾಡಿದ್ಲು. ತುಂಬ ಖುಷಿಯಾಯಿತು ನನಗೂ ನಮ್ಮ ಹಸ್ಬೆಂಡ್ಗೆ. ಅದಾದಮೇಲೆ ಇಲ್ಲಿ ಹೂನಂಗಿ ಅಂತ ಮಾಡ್ತಾರೆ ಅಕ್ಟೋಬರ್ ಮಂತಲ್ಲಿ. ಫುಲ್ಲು ಹೂದಲ್ಲೇ ಅಲಂಕಾರ ಮಾಡಿರ್ತಾರೆ. ಅದು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ನೆಕ್ಸ್ಟ್ ನಮ್ಮೂರಲ್ಲಿ ಯಾವುದೇ ಹೆಣ್ಮಕ್ಳು ಹುಟ್ಟಿದ್ರು ಆ ಅವಕಾಶ ಸಿಗಲಿ ಅಂತ ಕೇಳ್ಕೊತ ನಾವು ಬೆಂಗಳೂರು ಕಡೆ ಹೊರಟ್ವಿ. ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ಅಪ್ಡೇಟ್ಸ್ಗಳು ಕೊಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೀ ಅಂತ ಕೇಳ್ಕೊತೀನಿ. ಸೊ ಎಲ್ಲರೂ ಟಯರ್ಡಾಗಿ ಹೋಗಿದ್ದಾರೆ. ನಮ್ಮ ಹಸ್ಬೆಂಡ್ ಕಸಿನು ನಮ್ಮ ಜೊತೆಗೆ ಬಂದರು. ಎಲ್ಲ ಟಯರ್ಡಾಗಿ ಮಲ್ಕೊಂಬಿಟ್ಟಿದ್ದಾರೆ. ನಾವು ಅದಕ್ಕೆ ಸೈಲೆಂಟಾಗಿ ಮ್ಯೂಸಿಕ್ ಆಫ್ ಮಾಡಿಬಿಟ್ಟು ಮನೆಗೆ ಬಂದು ಇವಾಗ ರೀಚ್ ಆದ್ವಿ. 4:40 ಆಯಿತು. ಸೊ ಗುರುಗುಂಟೆ ಪಾಳ್ಯ ಸಿಗ್ನಲಲ್ಲಿ ಸಿಗಾಕೊಂಡಿದ್ದಕ್ಕೆ ಲೇಟ್ ಆಯಿತು 1 ಅವರು. ಅದರ್ವೈಸ್ ಇನ್ನೂ ಬೇಗನೆ ಬರ್ತಾಯಿದ್ವಿ ಮನೆಗೆ. ಈ ಪರ್ಪಸ್ಗೋಸ್ಕರನೇ, ಈ ಟ್ರಾಫಿಕ್ ಸಿಗಾಕೊಂಬಾರ್ದಂತಲೇ ಬೇಗ ಬಿಟ್ಟಿದ್ದು ಊರು. ನಮ್ಮ ಮತ್ತೆ ಇದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತಿರೋರು. ಏನೂ ಮಾಡೋಕ್ಕಾಗಲ್ಲ, ಟ್ರಾಫಿಕಲ್ಲಿ ಸಿಗಾಕೊಂಬಾರ್ದು. ತಿರ್ಗಾ ನಾಳೆ ಬೆಳಗ್ಗೆ ಮಾರ್ನಿಂಗ್ ಮಂಡೇ ರೂಟೀನ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮದು ಕೆಲಸಗಳು ಬ್ಯುಸಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬೇಗ ಬಿಟ್ಟು ಬಂದ್ವಿ. ಓಕೆ ಫೈನ್.